ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈ ಥರ ಬ್ಯಾಕ್ ಡಿಸೈನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಫಸ್ಟು ಬ್ಯಾಕ್ನ ರೆಡಿ ಮಾಡ್ಕೊಬಿಡೋಣ. ನೋಡಿ, ಇದೇ ಥರ ಬರಬೇಕು ಡಿಸೈನು. ನಾನು ಒಂದು ಸೈಡ್ ಮಾಡಾಗಿದೆ, ಇನ್ನೊಂದು ಸೈಡ್ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ನೋಡಿ, ಈ ಥರ ಪೀಸ್ ಸ್ಕ್ವೇರ್ ಕಟ್ ಮಾಡ್ಕೊಂಡು ಅದ್ರ ಒಳಗಡೆ ಪೋಟ್ಲಿದು ಬಾಲ್ಸ್ ಬರುತ್ತಲ್ಲ, ಚಿಕ್ಕ ಚಿಕ್ಕದು ಥರ್ಮಾಕೋಲಿಂದ ಮಾಡಿರೋದು ರೌಂಡಾಗಿರೋದು, ಅದನ್ನು ತಗೊಂಡು ತಿರ್ಸ್ಕೊಂಡು ಬಟ್ಟೆಯಲ್ಲಿ ಈ ಥರ ಒಂದೊಂದಾಗಿ ಮೇಲೆ ಇಟ್ಕೊಂಡು ಬರಬೇಕಾಗುತ್ತೆ. ನೆಕ್ಕು ಫುಲ್ಲಾಗಿ ಆ ಥರ ಇಟ್ಕೊಬಿಡೋಣ. ಕೆಳಗಡೆ ಒಂದು 3 ಇಂಚ್ ಗ್ಯಾಪ್ ಬಿಟ್ಟಿದ್ದೀನಿ ನಾನು, ಅಲ್ಲಿ ಪ್ಯಾಚ್ ಬರುತ್ತಲ್ವ. ಫಸ್ಟು ನೀವು ನೋಡಿರೋ ಥರ ವಿಡಿಯೋಲ್ಲಿ ನೋಡಿ, ಈ ಥರ ಸ್ಕ್ವೇರಾಗಿ ಪೀಸ್ ಕಟ್ ಮಾಡಿಕೊಂಡು ಥರ್ಮಾಕೋಲ್ ಒಳಗಡೆ ಇಟ್ಟು ಕ್ಲೀನಾಗಿ ನಾವು ಬಾಲ್ಸ್ ಕಾಣಿಸೋ ಥರ ಫೋಲ್ಡ್ ಮಾಡಿ ಇಕ್ಕೋಬೇಕು. ಬಟ್ಟೆ ಕ್ಲೀನಾಗಿ ನೆಕ್ಕ ಪೂರ್ತಿಯಾಗಿ ಇಟ್ಬಿಡ್ತೀನಿ ನಾನು. ನೋಡಿ, ಇನ್ನೊಂದು 4-5 ಇಟ್ಟರೆ ಆಗೋಗುತ್ತೆ. ಕ್ಲೀನಾಗಿ ಒಳಗಡೆ ಪೀಸೆಲ್ಲ ಕಟ್ ಮಾಡ್ಕೊಬಿಡೋಣ. ಪಾಯಿಂಟೆಡ್ ಸ್ಟಿಚಿಂಗ್ ಒಂದು ಹಾಕೋಬಿಡೋಣ. ನೋಡಿ, 2 ಸೈಡು ರೆಡಿಯಾಗಿದೆ. ಇವಾಗ ಮಧ್ಯಕ್ಕೆ ಒಂದು ಪೀಸು ಪ್ಯಾಚ್ ವರ್ಕ್ ಪೀಸ್ನ ರೆಡಿ ಮಾಡ್ಕೋಬೇಕು. ಗ್ರೀನ್ ಕಾಂಟ್ರಾಸ್ಟಲ್ಲಿ ಹಾಕೊತೀನಿ ನಾನು. ಸುತ್ತಲೂ ಒಂದು ಸ್ಟಿಚಿಂಗ್ ಹಾಕೋಬಿಡೋಣ. ಇಷ್ಟೇನು ಬೇಕಾಗಿಲ್ಲ ನೋಡಿ, ಇಷ್ಟು ಅಟ್ಯಾಚ್ ಮಾಡಿಬಿಟ್ಟು ಮಿಕ್ಕಿದ್ದು ಕಟ್ ಮಾಡಿಬಿಡೋಣ ಒಳಗಡೆ ಸೈಡು. ಕೆಳಗಡೆ ಒಂದು 1/2 ಇಂಚು, ಮೇಲೆ ಒಂದು 1 ಇಂಚು ಬಿಡ್ತು. ಇಷ್ಟು ನೋಡ್ಕೊಂಡು ಅಟ್ಯಾಚ್ ಮಾಡ್ಕೊಬಿಡೋಣ ಅಷ್ಟೇ. ನೋಡಿ, ಬ್ಯಾಕದು ಪ್ಯಾಚ್ ವರ್ಕ್ ಆಗೋಗಿದೆ. ಕ್ಲೀನಾಗಿ ಕಟ್ ಮಾಡ್ಕೊಬಿಟ್ಟೆ. ಡಾಟ್ಸು, ಕೆಳಗಡೆ ಪೀಸ್ ಹೆಮ್ಮಿಂಗ್ ಪೀಸ್ ಕಟ್ಟಬೇಕು, ಅದೆಲ್ಲ ಕ್ಲೀನಾಗಿ ಕಟ್ಕೊಬಿಡ್ತೀನಿ. ಬ್ಯಾಕ್ ಹೆಮ್ಮಿಂಗ್ ಪೀಸ್ ಕಟ್ಟಿದ್ದಾಯಿತು. ಓಕೆ ಫ್ರೆಂಡ್ಸ್, ಡಿಸೈನ್ ಹೇಗೆ ಬಂದಿದೆ? ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋನ.